ಇನ್ನು ನಾಗಮಂಗಲದಲ್ಲಿ ಯಾರೋ ಮಾಡಿದಂಥ ತಪ್ಪಿಗೆ ಇನ್ಯಾರೋ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಅತ್ಯಂತ ಪ್ರಮುಖವಾಗಿ ಅರೆಸ್ಟ್ ಅನ್ನೋ ವಿಚಾರ ಈಗ ಪೊಲಿಟಿಕಲ್ ಆ್ಯಂಗಲ್ ಅನ್ನು ತೆಗೆದುಕೊಳ್ತಾ ಇದೆ. ಸುಮ್ಮನೆ ಮನೆಗೆ ರಾತ್ರೋರಾತ್ರಿ ಬಂದು ಪೊಲೀಸರು ರಾಜಕೀಯ ಕಾರಣವನ್ನು ಮುಂದಿಟ್ಟು ವಿಪಕ್ಷದ ಅನೇಕ ಯುವ ಮುಖಂಡರನ್ನ, ಯುವ ನಾಯಕರನ್ನ, ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಈ ವಿಚಾರ ಅಂದರೆ ಅರೆಸ್ಟ್ ರಾಜಕಾರಣದ ಜೊತೆಗೆ ಅವರ ಮನೆಯ ಸೋದರಿಯರ ಅಥವಾ ಹೆಣ್ಣುಮಕ್ಕಳ ಕಣ್ಣೀರು ಕೂಡ ತುಂಬ ಜೋರಾಗ್ತಾ ಇದೆ. ಹೀಗಾಗಿ ಈ ನಾಗಮಂಗಲದಲ್ಲಿ ಒಂದು ಕಡೆಗೆ ರಾಜಕೀಯ, ಇನ್ನೊಂದು ಕಡೆಗೆ ಮನೆಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆ, ಈ ಎರಡರ ವಿಶೇಷವಾದ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಣ್ಣ ತೀರಾಗಿದ್ದಾರೆ. ಇತ್ತಾಗ ಏನ್ ಮಗನ್ನೇ ನೋಡೋಣ, ಇತ್ತ ನಮ್ಮ ಅಣ್ಣನ್ನೇ ನೋಡೋಣ. ಕೈದಿ ತರ ಕರ್ಕೊಂಬರೋದಾದ್ರೆ ನನ್ನ ಮಗನ್ ಕಳ್ಸ್ಕೊಡೋದು ಬೇಡ. ಇಲ್ಲ ಅಲ್ಲಿ ನನ್ನ ಮಗ ವಿಡಿಯೋ ಕಾಲ್ ಮಾಡ್ತೀನಿ, ಫೋನ್ ಕೂಡ ಕೇಳಿ ಸಾಕು. ನಮ್ಗೆ ದುಃಖ ಉಮ್ಮಳಿಸಿದೆ. ಬೆಟ್ಟವೇ ತಲೆಯ ಮೇಲೆ ಬಿದ್ದಂತಾಗಿದೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸುವಂತಾಗಿದೆ. ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ. ನಾಗಮಂಗಲದ ಗಲಭೆಯಲ್ಲಿ ಬಂಧಿತರಾಗಿರುವ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ನೋವನ್ನ ಹೊರಹಾಕ್ತಿದ್ದಾರೆ. ಯಾರಿಗೆ ಸಮಾಧಾನ ಮಾಡೋದು, ಯಾರನ್ನ ಸಂತೈಸೋದು ಅನ್ನೋದೇ ಗೊತ್ತಾಗದಿರುವಷ್ಟು ಪರಿಸ್ಥಿತಿ ಹದಗೆಟ್ಟಿದೆ. ನಮ್ಮಣ್ಣ ತೀರಿ ಹೋಗಿದ್ದಾರೆ, ನಾನು ಯಾರನ್ನ ನೋಡ್ಲಿ? ಕೈದಿ ರೀತಿ ನನ್ನ ಮಗ ಬರೋದು ಬೇಡ ಎಂದ ತಾಯಿ. ನಾಗಮಂಗಲದ ಗಲಭೆ ಪ್ರಕರಣದಲ್ಲಿ 14ನೇ ಆರೋಪಿಯಾಗಿರುವ ದಿವಾಕರ್ ಅರೆಸ್ಟ್ ಆಗಿದ್ದಾರೆ. ಆದರೆ ತಾಯಿಯ ಕಣ್ಣೀರು ಯಾರಿಗೂ ಬೇಡ ನೋಡಿ. ನಮ್ಮಣ್ಣ ತೀರಿ ಹೋಗಿದ್ದಾರೆ, ಇತ್ಲಾಗೆ ಅಣ್ಣನನ್ನ ನೋಡ್ಲೋ ಅಥವಾ ಮಗನನ್ನ ನೋಡ್ಲೋ, ಕೈದಿ ರೀತಿಯಲ್ಲಿ ನನ್ನ ಮಗ ಬರೋದು ಬೇಡ ಅಂತ ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ. ಇವತ್ತು ನಮ್ಮ ಅಣ್ಣವ್ರು ತೀರಾಗಿದ್ದಾರೆ. ಇತ್ತಾಗ ಏನ್ ಮಗನ್ನೇ ನೋಡೋಣ, ಇತ್ತ ನಮ್ಮ ಅಣ್ಣನ್ನೇ ನೋಡೋಣ. ಇಲ್ಲ 2 ಗಂಟೆ ಟೈಮ್ ನನ್ನ ಮಗಂಗೆ ಟೈಮ್ ಕೊಟ್ಟು ಮೈಸೂರು ಕಳಿಸ್ಕೊಡ್ತೀನಿ ಅಂದ್ರೆ ಕರೆಕ್ಟಾಗಿ ಕಳಿಸ್ಕೊಳ್ಳಿ. ಕೈದಿ ತರ ಕರ್ಕೊಂಬರೋದಾದ್ರೆ ನನ್ನ ಮಗನ್ ಕಳಿಸ್ಕೊಡೋದು ಬೇಡ. ಇಲ್ಲ ಅಲ್ಲಿ ನನ್ನ ಮಗ ವಿಡಿಯೋ ಕಾಲ್ ಮಾಡ್ತೀನಿ, ಅದು ಫೋನ್ ಕೂಡ ಕೇಳಿ ಸಾಕು. ನಮ್ಗೆ 5 ನಿಮಿಷ ಕಳ್ಸೋದಾದ್ರೆ ಬೇಡ, ಬೇಕಾದ್ರೆ ನಾವೇ ಕರ್ಕೊಂಡೋಗಿ ಬಿಟ್ಬರ್ತೀವಿ. ಅಲ್ಲಿ ನಮ್ಮ ನಾದಿ ಇದ್ದಾರೆ, ನಮ್ಮ ನಾದಿಗೆ ಹೇಳ್ಬಿಟ್ಟೆ ನಾವು ಕರ್ಕೊಂಡೋಗಿ ಅಲ್ಲೇ ಕರ್ಕೊಂಡೋಗಿ ಬಿಟ್ಬರ್ತೀವಿ ನಾವು. ಇದಿಷ್ಟೇ ಅಲ್ಲ, ಅಮಾಯಕರನ್ನ ಯಾಕೆ ಬಲಿ ತೆಗೆದುಕೊಳ್ತೀರಾ ಅಂತ ಕುಟುಂಬಸ್ಥರು ರೋಷಾವೇಶಗೊಂಡಿದ್ರು. CC ಕ್ಯಾಮ್ರಾ ಚೆಕ್ ಮಾಡಿ ಬಿಡ್ತೀವಿ ಅಂದವರು 24 ಅವರ್ ಆಗಕ್ಕಿಂತ ಮುಂಚೆನೇ ಯಾಕೆ ಸರ್ FIR ಹಾಕಿದ್ರು? ಏನಕ್ಕೆ ಮಾಡಿದ್ರು? ಚಲುವರಾಯಸ್ವಾಮಿ ಅವ್ರು ಬಂದರು ನೆನ್ನೆ ಪೊಲೀಸ್ ಸ್ಟೇಷನ್ ಅಂತ, ನೀವು ಇದ್ರಿ. ಏನಂದ್ರು ಸರ್ ಅವರು? CC ಕ್ಯಾಮ್ರಾದಲ್ಲಿ ಇದ್ದವ್ರನ್ನ ಇಡ್ಸ್ಕೊಂತೀವಿ, ಇಲ್ದವ್ರನ್ನ ಬಿಡಿಸ್ತೀವಿ ಅಂದವರು. ಯಾಕೆ ಸರ್ FIRಗೆಲ್ಲ ಸೈನ್ ಹಾಕಿ ಯಾಕೆ ಸರ್ ಮಾಡಿದ್ರು? ಅವತ್ತು ಅವ್ನಿಗೆಲ್ಲ ಕಳಿಸಿ ಚಲುವರಾಯಸ್ವಾಮಿಗೆ ಎಲ್ಲಕ್ಕೆ ಬದ್ರಿಕೊಪ್ಪ ಹುಡುಗರು ಕಾರಣ. ಇವತ್ತು ಅವರೆಲ್ಲ ಜೈಲಲ್ಲಿ ಅವರೆಲ್ಲ ಯಾರು ಬಿಡಿಸ್ಕೊಡ್ತಾರೆ? ಫೋನ್ ಮಾಡಿದ್ರು ಅವ್ರ ಮಗಂಗೆ ನನಗೆ ಗೊತ್ತಾ ಇಲ್ಲ ಅಂತಾರಲ್ಲ, ಏನಕ್ಕೆ ಬರ್ತಾರ ಇನ್ನೊಂದಿನ ಓಟ್ ಕೇಳಕ್ಕೆ ನಮ್ಮ ಮನೆ ತಕ್ಕ ಯಾರನ? ಸರ್ ನೋಡಿ, ಚಾರ್ಜ್ ಶೀಟ್ ತಂದಿದ್ದೀನಿ, ನೋಡಿ ಬೇಕಾ ನಿಮಗೆ ತಡೀರಿ ಸರ್, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ನಮ್ಮ ಮನೆಯವರ ಹೆಸರು ದಿವಾಕರ್ ಆಂಜಿನಮೂರ್ತಿ, ರೆಕಾರ್ಡ್ ಮಾಡ್ಕೊಳ್ಳಿ. ನಮ್ಮ ಅಡ್ರೆಸ್ಸು ಬದ್ರಿಕೊಪ್ಪಲು ಅಂತ ಇಲ್ಲ, ನಾಮಂಗ್ಲ ಟೌನ್. ಯಾಕೆ ಸರ್ ಎಲ್ಲ ಅಡ್ರೆಸ್ ಚೇಂಜ್ ಮಾಡಿ ಅಮಾಯಕನ ಯಾಕೆ ಸರ್ ಬಲಿದ ಅಂತಿದ್ದೀರಾ? ಬಂಧನಕ್ಕೊಳಗಾದ ಕುಟುಂಬಸ್ಥರ ಆಕ್ರೋಶ ಇಷ್ಟಕ್ಕೆ ನಿಲ್ಲಲಿಲ್ಲ. ಇದೊಂದು ರಾಜಕೀಯ ಅಂತ ಕಿಡಿಕಾರಿದ್ರು. FIR ಹಾಕ್ಬಿಟ್ಟು ಜೈಲಿಗೆ ಕಳ್ಸವ್ರೆ. ಅವ್ರು ಇವತ್ತು ಅವ್ರ ಹೆಂಡತಿ ಮಕ್ಳಿಗೆ ಯಾರು ಆಯ್ತಾರೆ ಸರ್? FIR ಹಾಕ್ಬಿಟ್ಟು ಜೈಲಿಗೆ ಕಳ್ಸ್ಬಿಟ್ಟು ಇನ್ನೊಂದು ಕೇಸ್ ಬಿಟ್ ಮಾಡಿಸಿದ್ರೆ ಅವ್ರು ಜೈಲಲ್ಲಿ ಇರ್ಬೇಕಲ್ಲ, ಯಾವನ ಆಯ್ತಾನೆ? ಇನ್ನೊಂದು ಕೇಸ್ ಮಾಡಕ್ಕೆ ಅವ್ರೇನು ಮಾಡಿದ್ದಾರೆ ಸರ್? ಅವರು ಎಂತ ರಾಜಕೀಯ ಇದು? ಕಚಡ ರಾಜಕೀಯ ಮಾಡ್ತಾ ಇರೋದು ಇವರು. ಸ್ವಾಮಿಗೌಡ ರಾಜಕೀಯ ಮಾಡ್ತಾ ಇರೋದು ಕಚಡ ರಾಜಕೀಯ. ಇನ್ನು ಗಲಭೆ ಮುಚ್ಚಿ ಹಾಕೋಕೆ ಸಿಕ್ಕವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂತೂ ನಾಗಮಂಗಲದಲ್ಲಿ ಗಣೇಶ ಕೂರಿಸಿದವರನ್ನೇ A1 ಮಾಡಿದ್ದಾರೆ. ಅಮಾಯಕರನ್ನ ಬಂಧಿಸಿರುವುದು ತಪ್ಪು ಆಗಿದೆ ಎಂದರು. ಕಿಡಿಗೇಡಿಗಳಿಂದ ಅಂಗಡಿ ಧ್ವಂಸ, ಹಣ್ಣಿನ ಮಾಲೀಕ ಕಣ್ಣೀರು. ಇದಿಷ್ಟು ಬಂಧನಕ್ಕೊಳಗಾದ ಪೋಷಕರ ಕಣ್ಣೀರು. ಆದರೆ ಇತ್ತ ಗಲಭೆಯಲ್ಲಿ ಹಣ್ಣಿನ ಅಂಗಡಿಗಳು ಧ್ವಂಸ ಆಗಿವೆ. ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿರುವ ಅಂಗಡಿ ಮಾಲೀಕ ಮಾಜ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಏನೋ ಗೋರಿ ಗಣೇಶ ಹಿಂಗೆ ಹೋಯ್ತು ಅಂತ ಮಜ್ಜಿಗೆ ಹತ್ರ ಹೊಡೆದಾಟ ಮಾಡಿ ಪಟಾಕಿ ಹಚ್ಚಿ ಜಗಳ ಆಯಿತು. ಅವ್ರು ಮಾಡೋದ್ಗೆ ಬೇರೆಯವ್ರಿಗೆ ತೊಂದರೆ ಕೊಟ್ಟವ್ರೆ. ನಾವು ಸಾಲ ಆಗಿಲ್ಲ ಮಾಡಿ ಲಕ್ಷಾಂತರ ರೂಪಾಯಿ ಮಾಲ ಹಾಕಿದ್ವಿ. ಈಗ ಸಾಲ ತೀರ್ಸಾಗೆ ದುಡ್ಡಿಲ್ಲ, ಅಂಗಡಿ ಬಂಡವಾಳ ಹಾಕಾಗೂ ಊಟ ಮಾಡೋಕ್ಕೂ ಕಾಸಿಲ್ಲ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ.
ಒಟ್ಟಾರೆ ಗಲಭೆ ಪ್ರಕರಣದಲ್ಲಿ ಅಮಾಯಕರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈತ ಘಟನೆ ನಡೆದು 40 ಗಂಟೆಯಾದರೂ ಪಂಚರ್ ಶಾಪ್ನಲ್ಲಿ ಹೊಗೆ ಆಡ್ತಾನೆ ಇತ್ತು. ಆಟೋ, ಮೊಬೈಲ್, ಪಂಚರ್ ಅಂಗಡಿಯಲ್ಲಿ ಉರಿಯುತ್ತಿರುವ ಬೆಂಕಿಯನ್ನ ಆರಿಸಲಾಯಿತು. ಕೆಲ ಅಂಗಡಿಗಳಲ್ಲಂತೂ ಸ್ಮಶಾನದ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ. ಬ್ಯೂರೋ ರಿಪೋರ್ಟ್, TV9